ಸ್ವರ್ಗಾರೋಹಣ ಮಾಡಬೇಕಾದಾಗ ನಡ್ಕೊಂಡು ಹೋಗ್ತಾ 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 ಒಂದು ನಾಯಿನೂ ಹೋಗಿರುತ್ತಂತೆ ಪಾಂಡವರ ಜೊತೆ. ಹೋಗ್ಬೇಕಾದ್ರೆ ಎಲ್ಲಾರು ಮುಂದೆ ಹೋಗ್ಬಿಟ್ಟಿರ್ತಾರಂತೆ, ದ್ರೌಪದಿ ಅಮ್ಮನವರು ಹಿಂದೆ ಉಳ್ಕೊಂತಾರೆ. ಸ್ವಲ್ಪ ದೂರ ಹಿಂದೆ ಉಳ್ಕೊಂಡಾಗ ತಿಮಿರಾಸುರ ಅಂತಕ್ಕಂಥ ಒಬ್ಬ ರಾಕ್ಷಸ ಸೃಷ್ಟಿ ಆಗ್ತಾನಂತೆ ಈ ದ್ರೌಪದಿ ಅಮ್ಮನ್ನ ವಶ ಮಾಡ್ಕೊಳ್ಬೇಕು ಅಂತ. ಅವಾಗ ಈ ತಾಯಿ ತಿರುಗಿ ನೋಡಿದಾಗ ಯಾರೂ ಇರಲ್ಲ. ಯಾರು ಇಲ್ದಿದ್ದವಾಗ ನಾಲ್ಗೆನಲ್ಲಿ ಗಂಟೆ ಪೂಜಾರಿ, ತೋಳುಗಳಲ್ಲಿ ವೀರಕುಮಾರರು, ಈ ತರ ಅವ್ರನ್ನೆಲ್ಲಾರನ್ನು ಸೃಷ್ಟಿ ಮಾಡ್ತಾಳೆ ತಾಯಿ. ಸೃಷ್ಟಿ ಮಾಡಿ ಅವನ್ನ ಸಂಹಾರ ಮಾಡ್ತಾಳೆ. ಅವನು ಒಂದು ತೊಟ್ಟು ರಕ್ತ ಬಿದ್ರು ಇನ್ನೊಂದು ಇವನಾಗ್ತಾ ಇದ್ದಂತೆ ರಾಕ್ಷಸ. ಅವನ್ನ ಸಂಹಾರ ಮಾಡಕ್ಕೆ ಈ ತಾಯಿ ಇತ್ತ ಅಂದ್ಮೇಲೆ ಅವನ್ ಸಂಹಾರ ಎಲ್ಲ ಮಾಡ್ಬಿಟ್ಟು ಅವರು ಎಲ್ಲ ಅಲ್ಲೇ ಇರ್ತಾರೆ. ಎಲ್ಲ ಕತ್ತಿಗಳು ಹಿಡ್ಕೊಂಡಿರೋರೆ ವೀರಕುಮಾರ್ ಎಲ್ಲ ಇದ್ದವಾಗ ಮತ್ತೆ ತಾಯಿ ಹೋಗ್ತಾಳೆ ಅಂತ ಮುಂದಕ್ಕೆ ಹೋದವಾಗ ಅಲ್ಲಿರೋರು ಎಲ್ಲಾನು ತಾಯಿ ನಮ್ಮನ್ನು ಬಿಟ್ಬಿಟ್ಟು ಹೋಗ್ತಾವಳೆ. ನಾನು ಸೃಷ್ಟಿ ಮಾಡಿದ್ರೆ ನೀವು ನಾವ್ ಹೆಂಗ್ ಬದುಕೋದು ನಿಮ್ಮನ್ನು ಬಿಟ್ಟು ಅಂತ ಅಂದವಾಗ ಆವಾಗ ಭಾರತ ಪೂಜಾರಿ ಅಂತ ಏನ್ ಹೇಳ್ತಾರೆ ಕತೆ ಓದೋರು ದೇವ್ರಕ್ಕ ಅವರು ಹೇಳ್ತಾರಂತೆ, ನೋಡಪ್ಪ ಇವಾಗ ನೀವು ತಾಯಿನ ಬಿಟ್ರೆ ಹೋಗ್ಬಿಡ್ತಾಳೆ, ನೀವು ಕತ್ತಿಗಳಲ್ಲಿ ಹೊಡ್ಕೊಳ್ರಿ, ದಿಕ್ ತೋರಮ್ಮ ನಮ್ಗೆ ದಿಕ್ ತೋರ್ಸು ಅಂತ. ಅದನ್ನೇ ದಿಕ್ತೆ